ನೀವು ಆಫೀಸ್ ಕೆಲಸ ಮುಗಿಸಿ ಮನೆಗೆ ಹೋದ್ರು ಬಾಸ್ನಿಂದ ಕಾಲ್ ಬರುತ್ತಾ? ಕೆಲಸ ಪೆಂಡಿಂಗ್ ಇದೆ, ಅದನ್ನ ಮುಗಿಸ್ಬಿಡು ಅಂತ ಕಾಲ್ ಮಾಡಿ ಕಿರಿಕಿರಿ ಮಾಡ್ತಾರಾ? ಹಾಗಿದ್ರೆ ಇನ್ನು ಮುಂದೆ ನಿಮ್ಮ ಬಾಸ್ ಕಾಲ್ ರಿಸೀವ್ ಮಾಡಬೇಡಿ. ಚೆನ್ನಾಗಿ ನಿದ್ದೆ ಮಾಡಿ ರೆಸ್ಟ್ ತೆಗೆದುಕೊಳ್ಳಿ. ಹೀಗಂತ ನಾನು ಹೇಳ್ತಾ ಇಲ್ಲ. ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಅಂದ್ರೆ ಸಂಪರ್ಕ ಕಡಿತಗೊಳಿಸುವ ಹಕ್ಕು ಮಸೂದೆ ಹೇಳ್ತಾ ಇದೆ. ಅರೆ ಏನಿದು ಮಸೂದೆ ಅಂದ್ರ ಹೇಳ್ತೀನಿ. ಅದಕ್ಕೂ ಮೊದಲು ಇನ್ನೊಂದು ವಿಷಯ. ಇದು ದೇವರ ನಾಡು ಕೇರಳ ಜನರಿಗೆ ಸಿಕ್ಕಿರೋ ಗುಡ್ ನ್ಯೂಸ್. ಅದನ್ನ ಕ್ಲಿಯರ್ ಮಾಡ್ತೀನಿ ಕೇಳಿ. ಸಾಮಾನ್ಯವಾಗಿ ಖಾಸಗಿ ಕಂಪನಿಯಲ್ಲಿ ಜಾಬ್ ಮಾಡೋರು ಕೆಲಸ ಮುಗಿದ ಮೇಲೆ ಲಾಗ್ಔಟ್ ಆಗಿ ಮನೆಗೆ ಹೋಗ್ತಾರೆ. ಆಮೇಲೆ ತಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅನೇಕ ಬಾರಿ ಬಾಸ್ ಕಾಲ್ ಮಾಡಿ ಒಂದು ಮೇಲ್ ಕಳಿಸಿದ್ದೀನಿ ಚೆಕ್ ಮಾಡು, ಅಥವಾ ಈಗಲೇ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ ಆನ್ಲೈನ್ಗೆ ಬಾ ಅಂತ ಹೇಳೋದನ್ನ ಕೇಳಿರ್ತೀರಾ. ಅಥವಾ ನಿಮಗೂ ಇದೇ ಅನುಭವ ಆಗಿರ್ಬೋದು. ಆಗ ವಿಧಿ ಇಲ್ಲದೆ ಬರಲೇಬೇಕಾಗತ್ತೆ. ಆದ್ರೆ ಈ ಟೆನ್ಷನ್ ಕೇರಳದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡೋರಿಗೆ ಬೇಡ. ಕಾಲ್ ಬಂದ್ರೆ ರಿಸೀವ್ ಮಾಡಬೇಕು ಅಂತಿಲ್ಲ ಅಂತಿದೆ ಈ ರೈಟ್ ಟು ಡಿಸ್ಕನೆಕ್ಟ್ ಬಿಲ್. ಈ ಕಾನೂನನ್ನ ಜಾರಿಗೆ ತರಲು ಕೇರಳ ಸರ್ಕಾರ ಚಿಂತನೆ ನಡೆಸ್ತಾ ಇದ್ದು ಹಲವರು ಈಗಾಗಲೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಈ ಕಾನೂನು ಫ್ರಾನ್ಸ್, ಇಟಲಿ, ಸ್ಪೇನ್ ದೇಶಗಳಲ್ಲಿ ಜಾರಿಗೆ ಬಂದಿದ್ದು, ಒಂದು ವೇಳೆ ಈ ಕಾನೂನು ಕೇರಳದಲ್ಲಿ ಜಾರಿಗೆ ಬಂದ್ರೆ ಭಾರತದಲ್ಲೇ ಜಾರಿಗೆ ತಂದ ಮೊದಲ ರಾಜ್ಯ ಕೇರಳ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ.